ಹಲೋ ಸ್ನೇಹಿತರೆ, ನಾನು ಮಂಜುನಾಥ್ ಬೈಲೂರು, ಚಿಗುರು, ಉಡುಪಿಯಿಂದ. ನಾನಿವತ್ತು ಮಹತೋಬಾರ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಉದ್ಯಾವರ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಭಕ್ತರ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿ ದಿನಾಂಕ 6/1/26 ಮಂಗಳವಾರ ಬೆಳಿಗ್ಗೆ ಆಯುಧ ಕದಳಿ ಯಾಗವನ್ನು ಇಲ್ಲಿ ನಡೆಸಲಿದ್ದಾರೆ. ಬನ್ನಿ, ನಾವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ಒಳಗೆ ನೀವು ನೋಡ್ಬೋದು, ಒಂದು ದೊಡ್ಡದಾದ ಒಂದು ಹೋಮಕುಂಡವನ್ನು ರೆಡಿ ಮಾಡ್ತಾ ಇದ್ದಾರೆ. ಈಗ ಇನ್ನು ಕೂಡ ನೋಡಬಹುದು, ಬಹುದೊಡ್ಡ ಹೋಮಕುಂಡ. ಈಗ ನಮ್ಮೊಂದಿಗೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತಹ ವಿನೋದ್ ಕುಮಾರ್ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಮಾತಾಡೋಣ. ಪ್ರತಿ ಸಂಕಷ್ಟಿಯಂತೆ ಈ ಸಂಕಷ್ಟಿ ಮಂಗಳವಾರ ಸಂಕಷ್ಟಿ ಬರೋದ್ರಿಂದ ಭಾರಿ ವಿಶೇಷ. ಹೋದ ಮಂಗಳವಾರ ಸಂಕಷ್ಟಿ ಬಂದಾಗ ನಾವು ಲಕ್ಷ ಗರಿಕೆ ಅರ್ಚನೆ ಮಾಡಿದ್ದೆವು. ಈ ಬಾರಿ ನಮಗೆ ಇದು ಮಂಗಳವಾರ ಸಂಕಷ್ಟಿ ಬಂದ್ರಿಂದ ನಮ್ಗೆ ಏನೋ ಒಂದು ಕದಳಿ ಯಾಗ ಮಾಡಬೇಕಂತೇಳಿ ಆಸೆ ಆಯಿತು. ನಮ್ಮ ಅರ್ಚಕರು ಎಲ್ಲ ಅದಕ್ಕೆ ಪ್ರೇರಣೆ ಮಾಡಿದರು, ನಮಗೆ ಮಾಡಿ ಆ ದೇವರು ಕೂಡ ಪ್ರೇರಣೆ ಮಾಡಿ ಅರ್ಚಕರು ಇದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಹೇಳಿದರು. ಎಲ್ಲರೂ ನಮ್ಮ ಟ್ರಸ್ಟಿಯವರೆಲ್ಲ ಸೇರಿ ನಮ್ಮ ಊರಿನವರು ಎಲ್ಲ ಒಟ್ಟಿಗೆ ಸೇರಿ ಒಂದು ನಿಶ್ಚಯ ಮಾಡಿದೆವು, ಇದನ್ನೇ ಮಾಡುವುದು ಅಂತೇಳಿ. ಇದರಲ್ಲಿ ಸಾಧಾರಣ 10,000 ಕದಳಿ ಯಾಗವನ್ನು ಮಾಡುವುದು ಅಂತೇಳಿ ಸಮರ್ಪಣೆ ಮಾಡಿ ಪೂರ್ಣಾವತಿ ಮಾಡುವುದರಲ್ಲಿ ನಿಶ್ಚಯಿಸಲಾಯಿತು. ವೀಕ್ಷಕರು, ನಮ್ಮೊಂದಿಗೆ ಈಗ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಸದಸ್ಯರಾದಂಥ ಸಂತೋಷ್ ಕುಮಾರ್ ಅವರು ಈಗ ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರೊಂದಿಗೂ ಕೂಡ ನಾವು ಮಾತಾಡೋಣ. ಇತಿಹಾಸ ಪ್ರಸಿದ್ಧವಾದಂತಹ 8 ಮಾಗಡಿಯಲ್ಲಿ ಆರಾಧ್ಯಗೊಳ್ಳುತ್ತಿರುವಂತಹ ಮಹತೋಬರ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಈ ಅಂಗಾರಕ ಸಂಕಷ್ಟಿಯ ದಿನದಂದು ಆಯುಧ ಕದಳಿ ಗಣಯಾಗವನ್ನು ಮಾಡುವುದೆಂದು ಊರಿನವರು ಹಾಗೂ ವ್ಯವಸ್ಥಾಪನಾ ಸಮಿತಿ ಅರ್ಚಕರು ಸೇರಿ ತೀರ್ಮಾನಿಸಿದರು. ಇದೊಂದು ವಿಶಿಷ್ಟವಾದ ನಮ್ಮ ಗಣಪತಿ ದೇವಸ್ಥಾನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಡೆಯುವಂತಹ ಮಹಾಗಣಯಾಗ ಇದು. ಇದರಲ್ಲಿ ಭಕ್ತಾದಿಗಳ ಒಂದು ಎಲ್ಲ ಅಭಿಷ್ಟಗಳು ಹಾಗೂ ಸಾನ್ನಿಧ್ಯ ವೃದ್ಧಿಗೋಸ್ಕರ ಈ ಒಂದು ಕದಳಿ ಯಾಗವನ್ನು ಏರ್ಪಡಿಸಿರುತ್ತೇವೆ. ಭಕ್ತ ಮಹನೀಯರು ಎಲ್ಲರೂ ಈ ಒಂದು ಕದಳಿ ಯಾಗದಲ್ಲಿ ತಾವು ಸಮರ್ಪಣಾ ಭಾವದಿಂದ ಕದಳಿ ಹಾಗೂ ಇನ್ನಿತರ ಸೇವೆಯೊಂದಿಗೆ ಸಹಕರಿಸಿ ನಮ್ಮೊಂದು ಈ ಭಗವದ್ ಕೃಪೆಗೆ ಪಾತ್ರರಾಗಬೇಕು ಕೇಳಿಕೊಳ್ತಾ ಇದ್ದೇವೆ. ಇದರಲ್ಲಿ ಸಂಕಷ್ಟಿಯ ದಿನದಂದು ಬರುವುದರಿಂದ ಬಂದಂತಹ ಭಕ್ತಾದಿಗಳಿಗೆ ಪೂಜೆಯ ನಂತರ ಫಲಾಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೂ ಸೇವೆ ನೀಡಿದ ಎಲ್ಲ ಭಕ್ತಾದಿಗಳಿಗೆ ಅವರನ್ನು ಸಂಕಲ್ಪಪೂರ್ವಕವಾಗಿ ಕೃಷ್ಣಾರ್ಪಣೆಯೊಂದಿಗೆ ಈ ಸೇವೆಯಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳಲಾಗುವುದು. ಇದೊಂದು ಅತಿ ವಿಶಿಷ್ಟವಾದ ಸೇವೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಈ ಸೇವೆಯಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ಇದಕ್ಕೆ ಕದಳಿ ಹಾಕುವ ಕೂಡ ಭಕ್ತರಿಗೆ, ಸೇವೆ ನೀಡಿದ ಭಕ್ತಾದಿಗಳಿಗೆ ಕದಳಿಯನ್ನು ಸಮರ್ಪಣೆ ಮಾಡುವಂತಹ ಒಂದು ಅವಕಾಶವನ್ನು ಕೂಡ ದೇವಳದ ಒಂದು ವ್ಯವಸ್ಥಾಪನಾ ಸಮಿತಿ ತೀರ್ಮಾನಿಸಿರುತ್ತದೆ. ಈ ಒಂದು ಆಯುಧ ಕದಳಿಯಾಗಕ್ಕೆ ವಿಶೇಷವಾಗಿ 10,000 ಬಾಳೆಹಣ್ಣು ಹಾಗೂ 35 ಕೆಜಿ ತುಪ್ಪ, 35 ಕೆಜಿ ಜೇನುತುಪ್ಪ ಹಾಗೂ 50 ಕೆಜಿ ಬೆಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡಲಾಗುವುದು. ಇದನ್ನು ಭಕ್ತಾದಿಗಳು ವಿಶೇಷ ರೀತಿಯಿಂದ ನಮಗೆ ನೀಡಿದಲ್ಲಿ ಅದನ್ನು ದೇವರಿಗೆ ಸಮರ್ಪಣಾ ಪೂರ್ವಕವಾಗಿ ಸಮರ್ಪಿಸಲಾಗ್ತಾ ಇದೆ.